ಇದೆ ಅಂತಂದರೆ 17ನೇ ತಾರೀಕು ಲಾಸ್ಟ್ ಮಂತು ಕೆ ಬೋರಯ್ಯನವರು ಅವ್ರಿಗೆ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಭೇಟಿ ಮಾಡಬೇಕು ಅಂತ ಹೇಳಿದಾಗ ಅವ್ರು ಬನ್ನಿ ಅಂತ ಹೇಳ್ತಾರೆ. ಇವ್ರು ನಮಗೂ ಮಾಹಿತಿ ಕೊಟ್ಟರು, ಸೋಂದಾ ಜಯರಾಮ್ ಅವರು ಕೆ ಬೋರಯ್ಯನವರು ನಮಗೂ ಮಾಹಿತಿ ಕೊಟ್ಟರು, ಹಿಂಗೆ ಬನ್ನಿ ಸಭೆಗಿದೆ ಅಂತಂದರು. ನಾವು ಹೋದ್ವಿ. ಅವ್ರು ಒಂದೇ ಡೈಲಾಗ್ ಹೇಳೋರು, ಗಂಗಾಧರು, ಬೋರಯ್ಯನವರೇ ನೀವೇ ಹೇಳಿದರೆ ನಾವು ನಿಮ್ಮ ಮನೆ ತೆಗೆ ಬಂದುಬಿಡ್ತೀನಲ್ಲ, ಯಾಕೆ ಎಲ್ಲರೂ ಕರ್ಕೊಂಬಂದಿರಿ ಅಂತ ಕೇಳೋರು. ಹಿಂಗೆ ಹೇಳಿದ್ರು. ಆಮೇಲೆ ಅಲ್ಲಿ ಏನು ಮೀಟಿಂಗ್, ಯಾವ ದಾಖಲೆ ಕಾಗದ ಪತ್ರ ಏನೂ ಇರಲಿಲ್ಲ. ಸುಮ್ಮನೆ ಕ್ಯಾಶುವಲಾಗಿ ಕೂತ್ಕೊಂಡವರು ಮಾತಾಡ್ತಾಯಿದ್ರು, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ನಾವು ಕೇಳತಕ್ಕಂಥದ್ದು ಅದು ಸಭೆನೇ ಆಗಲಿಲ್ಲ. ಅದು ಹಂಗೆ ಯಾಕಾಕಿದ್ರೆ ನಾವು ಅಲ್ಲೇ ನಮ್ಮ ಅಭಿಪ್ರಾಯ ಹೇಳಿದ್ವಿ. ನೀವೀಗ ಏನು ಹೇಳಿದಿರಿ ಅದೆಲ್ಲವನ್ನು ಒಪ್ಕೊಂಡಿದ್ದೀವಿ ಅಂತಲ್ಲ, ನಿಮ್ಮ ಅಭಿಪ್ರಾಯ ಕೇಳಿದ್ದೀವಿ. ನಾವು ಈ ಅಭಿಪ್ರಾಯದ ಮೇಲೆ ನಮ್ಮದೇ ಆದ ತೀರ್ಮಾನ ತಗೊಂಡು ನಾವೇನು ಮಾಡಬೇಕು ಡಿಸಿಷನ್ ತೊಗೊಳ್ತೀವಿ ಅಂತ ಹೇಳಿದ್ವಿ. ನೋಡಿ, ಅದೇ ದಿನ ನಾವು ವೀಡಿಯೋ ಮಾಡಿ ಒಳಗಡೆ ಇದ್ದಂಥ ಬಿ ಮಿಲ್ನ ಸಂಪೂರ್ಣ ವೀಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ವಿ. ಅದಾದ 3 ದಿನಕ್ಕೆ ಇಡೀ ಮಿಲ್ಲನ್ನು ಖಾಲಿ ಮಾಡಿಸಿದ್ದಾರೆ. ಭಾಳ ತ್ವರಿತವಾಗಿ. ನೆಕ್ಸ್ಟ್ ನಾವು 17ಕ್ಕೆ ಹೋದ್ವಿ, 23 ಅಣ್ಣಯ್ಯನವರು ಹೋದರು. ಅವ್ರ ಹತ್ರ 2 ಗಂಟೆ ಮಾತಾಡಿದ್ದಾರೆ. ಯಾವುದೇ ದಾಖಲೆ ಇಲ್ಲ, ಅಧಿಕಾರಿ ಇಲ್ಲ, ಪ್ರೊಡ್ಯೂಸ್ ಇಲ್ಲ, ಮಾತಾಡಿದ್ದಾರೆ. ಯಾವಾಗ ಬಿ ಮಿಲ್ಲು ಈ ಸ್ಕ್ರ್ಯಾಪ್ ಹಗರಣವನ್ನು ಹೊರಗಡೆ ಬರ್ತಿದ್ದಂಗೆ ಭಾಳ ತ್ವರಿತವಾಗಿ ನೋಡಿ, ಅಲ್ಲಿ ಕಾಪರ್ ಇದೆ, ನಿಮಗೆ ಸಿಲ್ವರ್ ಇದೆ, ಮತ್ತು ಉಕ್ಕಿದೆ, ಇವು ಬ್ರಾಸ್ ಇದೆ, ಇವೆಲ್ಲ ಈ ಸೈಂಟಿಫಿಕ್ಕಾಗಿ ವ್ಯಾಲ್ಯೂಯೇಟ್ ಆಗಬೇಕು. ಎಲ್ಲಾಗಿದೆ 4 ಕೋಟಿ 5 ಲಕ್ಷಕ್ಕೆ ಬಿ ಮಿಲ್ಲು ಮತ್ತು ಉಳಿದೆಲ್ಲ ಸ್ಕ್ರ್ಯಾಪು ಸೇರಿ 4 ಕೋಟಿ 5 ಲಕ್ಷಕ್ಕೆ ಮಾಟ ಆಗಿದೆ. ಕನಿಷ್ಠ ಅದು ನಮಗೆ ತಾಂತ್ರಿಕವಾಗಿ ಮಾಹಿತಿ ಇಲ್ಲ. ಬೇರೆಯವ್ರು ನಾವು ಕೇಳಿದಾಗ ಹೇಳಿದಂದರೆ ಕನಿಷ್ಠ 10 ರಿಂದ 12 ಕೋಟಿ ಬೆಲೆ ಬಾಳತಕ್ಕಂಥ ವಸ್ತು ಅದು. ಅದನ್ನು ಸರಿಯಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ದೇನೆ. ನಾನು ಆಗಲೇ ಅಲ್ಲಿ ಹಿಂದ್ಗಡೆ ಏನು ಕೊಟ್ಟಿದ್ದೀನಿ, MSTC ಲಿಮಿಟೆಡ್ ಅಂತೇಳಿ ಇಂಡಿಯನ್ ನಮ್ಮ ಕುಮಾರಸ್ವಾಮಿ ಅವರಿಗೆ ಬರುತ್ತೆ, ಸ್ಟೀಲ್ ಅಥಾರಿಟಿ ಕೆಳಗಡೆ ಒಂದು ಟೆಕ್ನಿಕಲ್ ಕಮಿಟಿ ಇದೆ. ನಿರ್ಮಿತಿ ಕೇಂದ್ರ ಅಂತ ಒಂದು ಸಣ್ಣ ಸಂಸ್ಥೆ ಸ್ಕ್ರಾಪನ್ನು ರಾಜ್ಯ ಹಾಕೋದಕ್ಕೆ ಅವ್ರು MSTC ಹೋಗ್ತಾರೆ ಅಂದರೆ, ಮೈಸೂರು ಫಿಗರ್ ಫ್ಯಾಕ್ಟ್ರಿ ಅಲ್ಲಿ ಅವ್ರು ಹೇಳಿದ್ದು ಗಂಗಾಧರ್ ಒಂದು 800 ಟನ್ ಇರ್ಬೋದು ಅಂತ ಹೇಳ್ತೀರ. ಅವತ್ತು ಜಾಸ್ತಿ ಇತ್ತು, ಆ್ಯಕ್ಚುಲಿ ಜಾಸ್ತಿ ಇತ್ತು. ಸಾವಿರಗಟ್ಟಲೆ ಟನ್ ನಿಮಗೆ ಕಬ್ಬಣ ಇದೆ ಅಂದರೆ ಅದನ್ನು ಹರಾಜು ಹಾಕ್ಬೇಕು. ನೀವೇನು ಮಾಡಬೇಕು, 1 ತಿಂಗಳು ಟೈಮ್ ಕೊಡಬೇಕು. ಶಾರ್ಟ್ ಟೆಂಡರ್ ಮಾಡಿದ್ದಾರೆ, 18ಕ್ಕೆ ಟೆಂಡರ್ ಕರೆದಿದ್ದಾರೆ, 23 ಪ್ರೀ ಬಿಡಿಂಗ್ ಮಾಡಿದ್ದಾರೆ, 30ಕ್ಕೆ ವಿಲೇವಾರಿ ಮಾಡಿದ್ದಾರೆ, ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ಕೊಂಡು ಮಾಡಿದ್ದಾರೆ. 30 ಡೇಸ್ ಟೈಮ್ ಕೊಡಬೇಕು. 30 ಡೇಸ್ ಟೈಮ್ ಕೊಡಬೇಕು. ಟೆಕ್ನಿಕಲ್ ಕಮಿಟಿ ಇವ್ಯಾಲ್ಯೂಯೇಟ್ ಹಾಕಬೇಕು. ಇದು ಯಾವುದೇ ಪ್ರೊಸೀಜರ್ಸ್ ಮಾಡಿಲ್ಲ. ನಾನು ಹೇಳ್ತೀನಿ, 1,56,000 ರೂಪಾಯಿಗೆ ವೆಟರ್ನರಿ ಹಾಸ್ಪಿಟ್ಲ್ ಮುಂದೆ ಇರತಕ್ಕಂಥ ಜಾಗವನ್ನು ವಿಲೇವಾರಿ ಮಾಡಿದ್ದಾರೆ ತಿಂಗಳ ಬಾಡಿಗೆಗೆ. ಅದು ನೀವು ನಾಳೆ ಬೆಳಗ್ಗಾದರೂ 5 ಲಕ್ಷ ಕೊಡ್ತಾರೆ. ಬರೀ ಆ ಗುಜರಿ ಮಡಿಕೊಂಡಿದ್ದಲ್ಲ ಅಂಗಡಿಯವರು, ಅವ್ರಿಗೆ ನೀವು ಕೊಟ್ಬಿಡ್ತೀನಿ ಅಂದರು. ಕನಿಷ್ಠ 1-1.5 ಕೋಟಿ ಅಡ್ವಾನ್ಸ್ ಕೊಡ್ತಾರೆ. 5 ಲಕ್ಷ ಬಾಡಿಗೆ ಜನ್ರೇಟ್ ಆಗುತ್ತೆ ನಿಮಗೆ. ಅದನ್ನು ಹೆಂಗೆ ಮಾಡಿದ್ದಾರೆ ಟೆಂಡರ್ ಅಂದರೆ, ಅವರು ಈ ಪೋರ್ಟಲ್ಗೆ ಹಾಕಿಲ್ಲ, ಅದನ್ನು ಮ್ಯಾನ್ಯುವಲ್ ಮಾಡಿದ್ದಾರೆ. ಎಲ್ಲರೂ ಮ್ಯಾನ್ಯುವಲ್ ಎಲ್ಲರೂ ಇವತ್ತೆಲ್ಲ ನಡೀತಿದೆ ಮ್ಯಾನ್ಯುವಲಲ್ಲಿ. ಕೊಟೇಷನ್ಸ್ ಕರೀತಾರೆ 2 ತಿಂಗಳು 3 ತಿಂಗಳಿಗಾದರೆ. ಇವರು ಮ್ಯಾನ್ಯುವಲ್ ಮಾಡಿದ್ದಾರೆ. ಮತ್ತು 2 ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಮತ್ತು 2 ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತು ಕೊಡಬೇಕು. ಕೊಟ್ಟೇ ಇಲ್ಲ, ಒಂದೇ ಪೇಪರ್ ಕೊಟ್ಟಿರೋದು. ಅಂದರೆ ಉದ್ದೇಶ ಏನು ಇವ್ರದ್ದು ಅಂತಂದರೆ, ತಮಗೆ ಬೇಕಾದಂಗೆ ಅದನ್ನೆಲ್ಲ ರೂಪಿಸ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಇಲ್ಲ, ನಾನು ಅದನ್ನು ಬರೀ ಓರಲಾಗಿ ಅಷ್ಟೇ ನೋಡಿ, ಅಲ್ವ, ಜಸ್ಟ್ ಡಾಕ್ಯುಮೆಂಟ್ ಅಷ್ಟೇ ನೋಡಿದ್ದು. ಅವ್ರಿಗೆ ಇನ್ನೂ ಯಾವ ಸ್ಟೇಜಿಗೆ ಬಂದಿದೆ ಅಂತ ಗೊತ್ತಿಲ್ಲ. ಅವರು ಗಂಗಾಧರ್ ಮಾತಾಡಿದ್ದು 1,56,000ಕ್ಕೆ ಕೊಟ್ಟಿದ್ದೀನಿ ನಾನು ಅಂತ ಹೇಳಿದ್ರು ಅವರು ಮಾತಾಡ್ತಾ ಇದ್ದಾಗ. ಅಲ್ಲ, ಏನಾಗಿದೆ ಅಂದರೆ, ನಾನು ಬರೀ ಆ ಡಾಕ್ಯುಮೆಂಟ್ ಅಷ್ಟೇ ನೋಡಿದ್ದು. ಅದನ್ನು ಅಫಿಷಿಯಲ್ ಡಾಕ್ಯುಮೆಂಟ್ ನಮ್ಗೆ ಇನ್ನೂ ಕೊಟ್ಟಿಲ್ಲ. ಅಲ್ಲಿ ಇದೆಲ್ಲ ಅಪ್ಲಿಕೇಶನ್ ಒಂದೇ ಪಕ್ಷದವ್ರದ್ದು. ಯಾರೋ ಕೀಲಾರದವ್ರು ಒಬ್ಬರು ಇದ್ದಾರೆ, ಕೀಲಾರದವರು ಒಬ್ಬ ಕಾಂಗ್ರೆಸ್ ಮುಖಂಡರು, ಮತ್ತು ಇಲ್ಲಿ 1-2-3 ಜನ ಕಾಂಗ್ರೆಸ್ ಮುಖಂಡರಿಗೆ ಅದನ್ನು ಡಿಸ್ಪೋಸ್ ಮಾಡಿದ್ದಾರೆ. ಆ ಇಡೀ ಜಾಗವನ್ನು, ಆ 33 ಗುಂಟೆ ಜಾಗವನ್ನು 3 ಜನ ಕಾಂಗ್ರೆಸ್ ಮುಖಂಡರಿಗೆ ಡಿಸ್ಪೋಸ್ ಮಾಡಿದ್ದಾರೆ. ಅಲ್ಲ, ಏನಂದರೆ ಅಫಿಷಿಯಲ್ ಡಾಕ್ಯುಮೆಂಟ್ ನಮಗೆ ಕೊಟ್ಟಿಲ್ಲ ಇನ್ನೂ ತನಕ. ಅವರು ನಾವು ಅದು ದಾಖಲೆಗಳನ್ನ ನೋಡಿದ್ದು. ಇವರೇ 4 ಅಷ್ಟು ಜನನೂ ಕಾಂಗ್ರೆಸ್ನವರೇ ಮಾಡಿರೋದು. ಅಲ್ಲ, ಏನಾಗುತ್ತಿದೆ ಅಂದರೆ, ಬೈ ಹ್ಯಾಂಡ್ ನಮಗಿನ್ನೂ ದಾಖಲೆ ಕೊಟ್ಟಿಲ್ಲ ಅವರು. ನಾವಾಗಲೇ ಮಾಹಿತಿ ಎಕ್ಕಲ್ಲಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಕೊಡ್ತಾ ಇಲ್ಲ ಮಾಹಿತಿನ ಅವರು. ನಾವು ಅದು ಊರಲ್ಲಿ ಅಲ್ಲಿ ಹೋಗಿದಾಗ ಫೈಲ್ ನೋಡಿದಾಗ, ಅವರು MD ಬಂದಿದ್ದಾಗ ವ್ಯವಸ್ಥಾಪಕರು, ಅಲ್ಲ ಏನಾಗುತ್ತೆ, ನಮಗೆ ಈಗ ಹೇಳ್ತೀವಿ ತಿರ್ಗಿ ಮತ್ತೆ ಏನೋ ದಾಖಲೆ ತಿತ್ಕೊಂಬರ್ತಾರೆ ಕೈಗೆ. ನಾವು ಕೇಳ್ತಿದ್ವಿ, ವೈಟ್ ಪೇಪರ್ ಹೊಡಿಸಿ, ನೀವು ಶ್ವೇತಪತ್ರ ಹೊಡಿಸಿ ಯಾರಿಗೆ ಕೊಟ್ಟಿದ್ದೀರಿ ಅಂತಂದ್ಬಿಟ್ಟು ಹೇಳ್ರಿ ಅಂತ ಹೇಳ್ತಿದ್ದೀವಿ. ಅವ್ರು ಬಾಯಿ ಬಿಡ್ತಿಲ್ಲ. ಈಗ ದಾಖಲೆ ಕೊಟ್ಟರೆ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಏನೀಗಾಗಲೇ ಜೂನ್ 15ರಿಂದ ಮಂಡ್ಯದ ಮೈಷಿಗರ ವ್ಯಾಪ್ತಿಯ 110 ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ಸಭೆ ಮಾಡ್ತೀವಿ, ಕರಪತ್ರ ಕೊಡ್ತೀವಿ. ಮೈಷಿಗರಲ್ಲಿ ಆಗ್ತಿರ್ತಕ್ಕಂಥ ಅಕ್ರಮಗಳನ್ನು ಸಾರ್ವಜನಿಕವಾಗಿ ರೈತರ ಮುಂದೆ ಇಡ್ತಕ್ಕಂಥದ್ದು, ರೈತರು ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತಾರೆ. ಈ ಕಾರ್ಖಾನೆನ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಇಂಚಿಂಚಾಗಿ ಮಾರಾಟ ಮಾಡ್ತಕ್ಕಂಥ ಏನು ಪ್ರಕ್ರಿಯೆ ಇದೆಯೋ ಅದಕ್ಕೆ ಖಂಡಿತವಾಗಿ ತಡೆ ಒಡ್ತಾರೆ. ಸೊ ಇದು ನಮ್ಮ ಉದ್ದೇಶ. ಸಾರ್ವಜನಿಕ ಆಡಳಿತ ಒಂದು ಉದ್ದಿಮೆಯನ್ನು ನಡೆಸಿ ಸಕ್ಸಸ್ ಮಾಡ್ತಕ್ಕಂಥ ಯಾವ ಅನುಭವ ಇದೆ?
ಯಾವ ಬದ್ಧತೆ ಇದೆ? ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ನಾಗರಾಜ ಪ್ರಕರಣದಲ್ಲಿ ಹೇಳಿದ್ದೆ, ರಾಜಕೀಯ ನೇಮಕಾತಿಗಳನ್ನ ಮಾಡಬೇಡಿ ಅಂತೇಳಿ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಖಾಸಗೀಕರಣ ಕೊಟ್ಟರೆ ಏನಾಗುತ್ತೆ ಅನ್ನೋಕ್ಕೆ ಉದಾಹರಣೆ, ಇವತ್ತು ಒಂದು ವೇಳೆ KMF ಇಲ್ಲ ಅಂತ ಹೇಳಿದ್ರೆ ಚಿಲ್ಲರೆ ಕಾಸಿಗೂ ಹಾಲು ಕೇಳೋದಿಲ್ಲ. ಇವತ್ತು ಒಂದು ಸರ್ಕಾರಿ ಸ್ವಾಮ್ಯ ಇದ್ರೇ ಉಳಿದ ಕಾರ್ಖಾನೆಗಳು ಕೂಡ ಸಮ ಪ್ರಮಾಣದ ರೇಟು ಮತ್ತು ಬೆಲೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವತಃ ಗಂಗಾಧರ್ ಹೇಳಿದ್ದಾರೆ ಮೊನ್ನೆ ಪ್ರೆಸ್ ಮೀಟಲ್ಲಿ, 700 kg ಚಾಮ್ ಶುಗರ್ಲ್ಲಿ ಕಡಿಮೆ ಬಂದಿದೆ. ಟನ್ ತೂಗ ಹಾಕಿದಾಗ ಮೈಶುಗರ್ ತೂಗ ಹಾಕಿದ ಕಬ್ಬನ್ನ ತೊಗೊಂಡೋಗಿ ಅಲ್ಲಿ ತೂಕ ಮಾಡಿದಾಗ 700 kg ಕಮ್ಮಿ ಬಂದಿದೆ. ಇವತ್ತು ಉತ್ತರ ಕರ್ನಾಟಕದ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ತೂಕದಲ್ಲಿ ವಂಚನೆ ಮಾಡ್ತಿದ್ದಾವೆ. ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ ಇದ್ದಾಗ ಅದೊಂದು ರೋಲ್ ಮಾಡೆಲ್ ಆಗಿ ಇಡ್ಬೋದು. ಈಗ ಸರ್ಕಾರಿ ಹಾಸ್ಪಿಟ್ಲು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಬಾಗಿಲಾಕ್ಸಿದ್ರೆ, ಕರಪ್ಷನ್ ಅಂತ ಬಾಗಿಲಾಕ್ಸಿದ್ರೆ, ಈಗಾಗಲೇ ಕೈಗೆ ಸಿಗದಿರ್ತಕ್ಕಂಥ ಖಾಸಗಿ ನರ್ಸಿಂಗ್ ಹೋಮ್ಗಳು ಇನ್ನೂ ದೊಡ್ಡ ಮಟ್ಟಕ್ಕೆ ಹಾಳು ಮಾಡಲಿಕ್ಕಾಗತ್ತೆ. ಸರ್ಕಾರಿ ಸ್ವಾಮ್ಯ ಬೇಕಾಗತ್ತೆ. ನಾವು 100% ಈಗ ಇಡೀ ಕರ್ನಾಟಕದ ಒಂದೇ ಸರ್ಕಾರಿ ಸ್ವಾಮ್ಯ ಇರೋದು, ಬಾಕಿವೆಲ್ಲ ಖಾಸಗಿನೇ ಇರ್ತಕ್ಕಂಥದ್ದು. ಒಂದು ಮಾದರಿ ಇರಲಿ, ಒಂದು ಮಾದರಿ ಇದ್ದರೆ ನಾವು ಹೇಳ್ಬೋದು ಈ ರೀತಿ ಮಾಡಿ ಅಂತ ಹೇಳ್ಬೋದು. ಅಲ್ಲ, ಕರೆಕ್ಟು. ಎಲ್ಲಿ ಸಮಸ್ಯೆ ಅಂದರೆ, ಇದು ನಿಮ್ಮ ರಾಜಕೀಯ ನೇಮಕಾತಿಗಳಿದಾವಲ್ಲ, ಯಾರೋ ಒಬ್ಬ ಅಧ್ಯಕ್ಷನ ತಂದಲ್ಲಿ ಕೂರಿಸಿದ್ದೀರಿ, ಅಲ್ಲಿ ನೋಡಿ ಆ JD ಮಂಗಲ್ದಾಸ್ ಅಂತ JD, ಆ ಮನುಷ್ಯ MD ಅಲ್ಲ, ಅಲ್ಲಿ JD BB ಗ್ರೇಟರ್ ಬೆಂಗಳೂರಿನಲ್ಲಿ JD ಆಗಿದ್ದಾರೆ. ಆತನಿಗೆ ಟೈಮೇ ಇಲ್ಲ ರೀ, ಆತನಿಗೆ ಟೈಮೇ ಇಲ್ಲ. ಪೂರ್ಣ ಪ್ರಮಾಣದೊಬ್ಬ ನೇಮಕ ಮಾಡಿ ಆ ಥರದ ತಂದು ಇಲ್ಲಿ ಹಾಕೊಂಡ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಇಲ್ಲಿ? ಅದು ಕರೆಕ್ಟೇ, ನೀವು ಹೇಳ್ತೀರ ಸರಿನೇ. ಅದು ಅತೃಪ್ತರನ್ನ ಸಮಾಧಾನ ಮಾಡೋಕ್ಕೆ ಅದು ನಿಲ್ಲಿಸಿ ಅಂತ. ಆತದೊಂದು ನಿಲ್ಲಿಸಿ ದಕ್ಷತೆ ಇರೋರನ್ನ ಯಾರೋ ಮಂಜಣ್ಣಂಥವ್ರು ಶ್ರೀನಾಥ್ ಅಂಥವ್ರನ್ನ ಹಾಕಿದ್ರೆ ಕೆಲಸ ಮಾಡ್ತಾರೆ. ಅಲ್ಲ, ಆ್ಯಕ್ಚುಲಿ ಬೇಸಿಕಲಿ ಏನಂದರೆ, ಇಲ್ಲ ನಿಗಮ ಮಂಡಳಿಗೆ ನಿಜವಾಗ್ಲೂ ಏನಂದರೆ ರಾಜಕೀಯ ನೇಮಕಾತಿ ಮಾಡೋಂಗಿಲ್ಲ, MLCಗೂ ಮಾಡೋಂಗಿಲ್ಲ. ಯಾರು ಇಂಟೆಲೆಕ್ಚುಯಲ್ ಇದ್ದಾರೆ, ಯಾರು ಕೇಬಲ್ ಅಂಥವ್ರು ಮಾಡಬೇಕು. ಈಗ ಬರ್ತಾ ಏನಾಗಿದೆ, ಎಲ್ಲ ರಾಜಕೀಯ ನೇಮಕಾತಿ ಆಗಿರೋದ್ರಿಂದ ಈ ಥರದ ಅಧ್ಯಕ್ಷರು ಅಸಮರ್ಥರು ತಂದು ಅಲ್ಲಿ ಕೂರ್ಸಂಗೆ ಆಗಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.